ಬಾಲ್ಯ ವಿವಾಹ ಬೇಡ ಎಂದರೂ ಬಿಡದೆ ಹೊತ್ತುಕೊಂಡು ಹೋದ ವರ. 14 ವರ್ಷದ ಅಪ್ರಾಪ್ತ ಬಾಲಕಿಗೆ ಮನೆಯವರು ಬಲವಂತವಾಗಿ ಬಾಲ್ಯ ವಿವಾಹ ಮಾಡಿದ್ದಾರೆ. ಮದುವೆಗೆ ಹುಡುಗಿಯ ಒಪ್ಪಿಗೆ ಇಲ್ಲದಿದ್ದರೂ ಕೂಡ ಮದುವೆ ಮಾಡಿದ್ದಾರೆ. ಆ ಬಳಿಕ ಗಂಡನ ಮನೆಗೆ ಬಾಲಕಿಯನ್ನ ಕಳುಹಿಸುವಾಗ ಹುಡುಗಿ ರಚ್ಚೆ ಹಿಡಿದಿದ್ದಾಳೆ. ಇನ್ನು ಮದುವೆಗೆ ಇಷ್ಟವಿಲ್ಲ, ನಾನು ಗಂಡನ ಮನೆಗೆ ಹೋಗಲು ನಿರಾಕರಿಸಿದಾಗ ಆಕೆಯನ್ನ ಗಂಡ ಬಲವಂತವಾಗಿ ಹೊತ್ತುಕೊಂಡು ಹೋದ ಘಟನೆಯೊಂದು ನಡೆದಿದೆ. ಇದು ಮಾನವ ಕುಲ ತಲೆ ತಗ್ಗಿಸುವಂತಾಗಿದ್ದು, ಇಡೀ ಘಟನೆ ತಮಿಳುನಾಡಿನ ಹೊಸೂರು ಬಳಿಯ ಅಂಚೆಟ್ಟಿ ತಾಲೂಕಿನಲ್ಲಿರುವಂತಹ ತೊಟ್ಟಮಂಜು ಬೆಟ್ಟದ ಗ್ರಾಮದಲ್ಲಿ ನಡೆದಿದೆ. ಹುಡುಗಿ ತಿಮ್ಮತೂರು ಎಂಬ ಸಣ್ಣ ಹಳ್ಳಿಯ ನಿವಾಸಿಯಾಗಿದ್ದು 7ನೇ ತರಗತಿಯವರೆಗೆ ಓದಿದ ನಂತರ ಮನೆಯಲ್ಲಿಯೇ ಇದ್ದಳು. ಏತನ್ಮಧ್ಯೆ ಮಾರ್ಚ್ 3ರಂದು ಆಕೆಯ ಕುಟುಂಬದವರು 29 ವರ್ಷದ ಕಾರ್ಮಿಕ ಮಾದೇಶ್ ಜೊತೆ ಆಕೆಯನ್ನ ಮದುವೆ ಮಾಡಿದರು. ಮಾದೇಶ್ ಬೆಂಗಳೂರಿನ ನಿವಾಸಿಯಾಗಿದ್ದು, ಈ ಮದುವೆಯಲ್ಲಿ ಹುಡುಗಿಯ ತಾಯಿಗೆ ದೊಡ್ಡ ಪಾತ್ರವಿತ್ತು. ಮದುವೆಯ ನಂತರ ಅವಳು ತನ್ನ ಹೆತ್ತವರಿಗೆ ಈ ಮದುವೆ ಇಷ್ಟವಿಲ್ಲ ಮತ್ತು ಆದ್ದರಿಂದ ತನ್ನ ಗಂಡನೊಂದಿಗೆ ತನ್ನ ಅತ್ತೆಯ ಮನೆಗೆ ಹೋಗುವುದಿಲ್ಲ ಎಂದು ಹೇಳಿದಳು. ಇದಾದ ನಂತರ ಮಾದೇಶ್ ಮತ್ತು ಅವನ ಅಣ್ಣ ಹುಡುಗಿಯನ್ನ ಹೊತ್ತುಕೊಂಡು ಕರೆದುಕೊಂಡು ಹೋಗಲು ನಿರ್ಧರಿಸಿದರು. ಹುಡುಗಿ ಜೋರಾಗಿ ಕಿರಿಚುತ್ತಲೇ ಇದ್ದಳು, ಆದರೆ ಇಬ್ಬರು ಕೇಳಲಿಲ್ಲ ಮತ್ತು ಅವಳನ್ನು ಎತ್ತಿಕೊಂಡು ಕರೆದುಕೊಂಡು ಹೋದರು. ಈ ಇಡೀ ಘಟನೆಯನ್ನ ಸ್ಥಳೀಯರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದು ವೈರಲ್ ಮಾಡಿದ್ದಾರೆ. ಪೋಸ್ಟ್ ವೈರಲ್ ಆದ ತಕ್ಷಣ ಅಧಿಕಾರಿಗಳು ಇಷ್ಟೊಂದು ಕಟ್ಟುನಿಟ್ಟಿನ ಹೊರತಾಗಿಯೂ ಬಾಲ್ಯ ವಿವಾಹದಂತಹ ಘಟನೆಗಳು ಇನ್ನೂ ಹೇಗೆ ನಡೆಯುತ್ತಿವೆ ಎಂದು ಚಿಂತಿತರಾಗಲು ಪ್ರಾರಂಭಿಸಿದರು. ಅಷ್ಟೇ ಅಲ್ಲದೆ ಈ ಪ್ರಕರಣದಲ್ಲಿ ಮಹಿಳಾ ಪೊಲೀಸರು ಬಾಲಕಿಯ ಅಜ್ಜಿ ನೀಡಿದ ದೂರು ದಾಖಲಿಸಿಕೊಂಡು ಆರೋಪಿ ಮಾದೇಶ್ ಮತ್ತು ಆತನ ಅಣ್ಣ ಮಲ್ಲೇಶ್ ಮತ್ತು ಬಾಲಕಿಯ ತಾಯಿಯನ್ನ ಬಂಧಿಸಿದ್ದಾರೆ. ಪೊಲೀಸರು ಆತನ ಬಂಧನದಿಂದ ಅಪ್ರಾಪ್ತ ಬಾಲಕಿಯನ್ನ ರಕ್ಷಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಕನ್ನಡ ಜನಶ್ರೀ ನ್ಯೂಸ್, ತಮಿಳುನಾಡು. ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ, ಜೊತೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ.